ಒಂದು ಅಂತಿಮ ಮಟ್ಟಕ್ಕೆ ಬಂದಿರುತ್ತೆ. ಕೊನೆಯ ಹಂತದಲ್ಲಿ ಅವರು ತಾವು ಏನನ್ನ ಮಾಡಬೇಕು, ಸಾಧನೆ ಮಾಡಬೇಕು ಅನ್ಕೊಂಡಿರ್ತಾರಲ್ವಾ, ಆ ಸಾಧನೆಗಳು ಫಲಗಳನ್ನು ಕೊಡಲ್ಲ ಅಂದಾಗ ಆಗ ಆ ವ್ಯಕ್ತಿ ನಿರಾಶಾ ಭಾವನೆಯನ್ನು ಹೊಂದ್ತಾನೆ. ನಿರಾಶಾ ಭಾವನೆಯನ್ನು ಹೊಂದುವುದ್ರ ಜೊತೆ ಅವನಿಗೊಂದು ಕನ್ಫರ್ಮೇಶನ್ ಸಿಗುತ್ತೆ, ದೇರ್ ಈಸ್ ಸಮಥಿಂಗ್ ಬಿಯಾಂಡ್ ಅವರ್ ಎಕ್ಸ್ಪೆಕ್ಟೇಷನ್ಸ್. ನಾವೇನು ಪ್ರಯತ್ನ ಪಡ್ತಾ ಇದೀವಲ್ಲ ಇವತ್ತು, ಆ ಪ್ರಯತ್ನ ಪಡೋದಕ್ಕಿಂತ ಒಂದು ಕೈ ಮೇಲೆ ಏನೋ ಇದೆ ಅನ್ನುವಂಥ ಮನಸ್ಥಿತಿ ಅವರಿಗೆ ಉಂಟಾಗುತ್ತೆ ಅಲ್ಲಿ. ಅದು ನಿರಾಶಾ ಭಾವನೆಗೆ ಒಂದು ಪ್ರತಿರೂಪ. ಅದು ನಿಜ ಹೇಳಬೇಕು ಅಂದ್ರೆ ಇಲ್ಲಿ ವಿಶಿಷ್ಟವಾಗಿ ನಾವು ಹೇಳೋದೇನೆಂದ್ರೆ, ಏನಿದು ಅದೃಷ್ಟ ಮತ್ತು ದುರಾದೃಷ್ಟ ಅಂತಂದ್ರೆ ವೆರಿ ಸಿಂಪಲ್ ಕೇಸ್. ಯಾವ ವಿಷಯದಲ್ಲಿ ನಮ್ಮ ಮನಸ್ಸಿನ ಇಚ್ಛೆಗೆ ಸಕಾರವನ್ನು ಕೊಡುತ್ತೋ, ನಾವೇನು ಅಂದ್ಕೊಂಡಿರ್ತೀವೋ ಅದು ಆಗ್ತಾ ಹೋದ್ರೆ ಅದು ನಮಗೆ ಅದೃಷ್ಟ. ಯಾವುದು ಅಂದ್ಕೊಂಡಿದ್ದು ಆಗ್ತಾ ಇಲ್ವೋ ಅದೇ ದುರಾದೃಷ್ಟ. ಇದರಲ್ಲಿ ನಾವು ಬೇರೆ ಅರ್ಥಗಳನ್ನು ಕಲ್ಪಿಸೋದು ಬೇಡ. ಅದೃಷ್ಟ ದುರಾದೃಷ್ಟಗಳಂದ್ರೇನು? ನಮ್ಮ ಪ್ರಯತ್ನವನ್ನು ಮಾಡಿಯೂ ಸಹ ನಾವು ಪಡಿಬೇಕಾದಂಥ ಫಲಗಳನ್ನು ಪಡೆದೇ ಇದ್ದಾಗ ಉಂಟಾಗುವಂಥ ನಿರಾಶಾ ಭಾವನೆ ಏನಿದೆಯಲ್ಲ, ಅದೇ ನಮಗೆ ದುರಾದೃಷ್ಟ. ಅದೃಷ್ಟ ಅಂದ್ರೇನು? ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಾವು ಮುಟ್ಟಬೇಕಂತ ಒಂದು ಗುರಿಯನ್ನ ಬೇಗನೆ ತಲುಪ್ತೀವಲ್ವಾ, ಅದು ಅದೃಷ್ಟ. ಎಲ್ಲೋ ಒಂದ್ ಕಡೆ ನಮ್ಮ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಆ ರೀತಿಯಲ್ಲಿ ಅದು ನಮ್ಮನ್ನ ತಿಳಿಸ್ಕೊಡುತ್ತೆ. ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಅದೃಷ್ಟ ದುರಾದೃಷ್ಟಗಳನ್ನ ನಾವು ಲೆಕ್ಕ ಹಾಕಬೇಕಾದ್ರೆ ನಾವು ಧಾರ್ಮಿಕ ಪರಂಪರೆಗಳನ್ನ ಹೆಚ್ಚಾಗಿ ಗಮನಿಸಬೇಕಾಗ್ತದೆ. ಧರ್ಮ ಸಿದ್ಧಾಂತಗಳಲ್ಲಿ ಹೇಳುತ್ತೆ ಅದೃಷ್ಟ ದುರಾದೃಷ್ಟಗಳಿದ್ರೆ ಏನು ಅಂದಾಗ, ಈ ಅದೃಷ್ಟ ಅಥವಾ ದುರಾದೃಷ್ಟಗಳು ನಮ್ಮ ಹಿಂದಿನ ಜನ್ಮದ ಕರ್ಮಫಲಗಳು, ನಮ್ಮ ಹಿಂದಿನ ಜನ್ಮದ ಪಾಪ ಅಥವಾ ಪುಣ್ಯದ ಕರ್ಮಫಲ ಏನಿರುತ್ತೋ, ಅಥವಾ ಈ ಜನ್ಮದಲ್ಲಿ ಮಾಡಿದಂಥ ಪ್ರಾರಬ್ಧ ಕರ್ಮಗಳು ಏನ್ ಮಾಡಿರ್ತೀವೋ ಅದರ ಅನುಗುಣವಾಗಿ ನಮಗೆ ಅದೃಷ್ಟ ದುರಾದೃಷ್ಟಗಳು ಬರ್ತವೆ. ಎಲ್ಲೋ ಒಂದ್ ಕಡೆ ನಮ್ಮ ಜೀವನದಲ್ಲಿ ಅದು ಬಂದು ಹೋಗುತ್ತೆ. ಅದು ಡೆಫಿನೆಟ್ಲಿ ಬಂದು ಇಂಥ ನೋಡಿ, ನಾನು ಹೇಳಿದ್ನಲ್ಲ, ಈಗ ಯಾವುದೋ ಒಬ್ಬ ವ್ಯಕ್ತಿ ಅವನು ಯಾರಿಗೂ ಯಾವುದ್ರಲ್ಲೂ ಕಡಿಮೆ ಇರೋದಿಲ್ಲ. ಪ್ರಯತ್ನದ ಮೇಲೆ ಪ್ರಯತ್ನ ಪಡ್ತಾನೆ, ತಾನು ಅನ್ಕೊಂಡಿದ್ದು ಅವನಿಗೆ ಸಿಗೋದೇ ಇಲ್ಲ. ನಾನು ಅದೇ ಮುಂಚಿತವಾಗಿ ಹೇಳಿದ್ನಲ್ಲ, ಈ ರೀತಿ ಆಗ್ತಾ ಹೋದಾಗ ಜೀವನ ಅನ್ನೋದು ಅವನಿಗೆ ಒಂದು ರೀತಿಯ ಮರೀಚಿಕೆ ಆಗುತ್ತೆ. ಎಲ್ಲೋ ನಾನು ನನ್ನನ್ನು ಕಳ್ಕೊಂಡು ಹೋಗ್ತಾ ಇದ್ದೀನಿ ಈ ಸಮಾಜದಲ್ಲಿ, ಅಥವಾ ನಾನು ಪ್ರಯತ್ನ ಪಟ್ಟಂತದ್ದಕ್ಕೆ ಪ್ರತಿಫಲ ಸಿಗದೇ ಇರೋದ್ರಿಂದ ನನ್ನ ಜೀವನದಲ್ಲಿ ದುರಾದೃಷ್ಟಗಳೇ ನನ್ನನ್ನು ಮೆಟ್ಕೊಂಡು ಬಂದಿದ್ದಾವ ಅಂತ. ಅದೇ ರೀತಿ ಕೆಲವು ಜನರ ಜೀವನನೂ ಹಾಗೇ ಇರುತ್ತೆ. ಎಷ್ಟೋ ಒಂದು ನಿಕೃಷ್ಟವಾದಂಥ ಜೀವನವನ್ನು ನಡೆಸೋದನ್ನ ನಾವು ನೋಡಿದೀವಿ ಇವತ್ತಲ್ವಾ. ಇದಕ್ಕೆಲ್ಲ ಕಾರಣವೇನು? ಅದು ನಮ್ಮ ಜಾತಕದಲ್ಲಿ ವಿಶೇಷವಾಗಿ ಗೊತ್ತಾದ್ರೆ ಆ ದುರಾದೃಷ್ಟ ಯೋಗಗಳಿದ್ದಾಗ ಯಾವ ರೀತಿಯಲ್ಲಿ ಅದಕ್ಕೆ ಪರಿಹಾರಗಳನ್ನ ಮಾಡ್ಕೋಬೇಕು, ಅದಕ್ಕೇನಾದ್ರೂ ವಿಶೇಷವಾದಂಥ ಕ್ರಮಗಳಿದಾವ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಮೊಟ್ಟ ಮೊದಲನೇದಾಗಿ ಇಲ್ಲಿ ಒಂದು 3 ಬೇಕಾದಷ್ಟು ಅವಯೋಗಗಳಿದಾವೆ. ಅವಯೋಗ ಅಂತ ಹೇಳ್ತೀವಿ, ದುರಾದೃಷ್ಟಕ್ಕೆ ಯೋಗ ಅವಯೋಗಗಳು ಅಂತ ಹೇಳ್ತೀವಿ ಅಲ್ಲಿ, ಅಥವಾ ದಾರಿದ್ರ್ಯ ಯೋಗಗಳು ಅಂತ ಹೇಳ್ತೀವಿ. ಅಂತ ಒಂದು 3 ದಾರಿದ್ರ್ಯ ಯೋಗಗಳನ್ನ ಇವತ್ತು ತಗೋಣ. ಮೊದಲನೇ ದಾರಿದ್ರ್ಯ ಯೋಗ. ಗುರುಜಿ, ಅದ್ರ ಮಾತಾಡೋಕೆ ಮುಂಚೆ ಒಬ್ರು ಕಾಲ್ ರೆಡಿ ಇದ್ದಾರೆ, ನಾಗರಾಜ್ ಅಂತ ಹೇಳಿ ಹುಬ್ಬಳ್ಳಿಯಿಂದ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ, ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ನಿಮ್ ಬಗ್ಗೆ ಕೇಳ್ಬೇಕಿತ್ತ? ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 19 4ನೇ ತಿಂಗಳು 1992. 92. ಸಮಯ ಹೇಳಿ. ಸಾಯಂಕಾಲ 4:15. 4:15 ಸಂಜೆ. ಯಾವ ವಿಷಯವಾಗಿ ಮಾತಾಡ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು, ಕೆಲಸದ ಬಗ್ಗೆ ಕೇಳ್ಬೇಕಾಗಿತ್ತು. ಗುರುಜಿ ಇದಾರೆ, ಕೇಳಿ. ಗುರುಜಿ ಅವರೇ ನಮಸ್ತೆ. ಗುರುಜಿ, ಕೆಲಸದ ಬಗ್ಗೆ ಕೇಳ್ಬೇಕಾಗಿತ್ತು. ಮಣ್ಣಿಂದ ಕೆಲಸ ಹೋಗ್ತಾ ಇದ್ದು 1 ತಿಂಗಳಿಂದ. ಮೆತ್ತಗೆ ಮಾತಾಡಿ, ಪರವಾಗಿಲ್ಲ, ಆರಾಮಾಗಿ ಮಾತಾಡಿ, ಹೇಳಿ. ಕೆಲಸದ ಬಗ್ಗೆ ಕೇಳ್ಬೇಕಾಗಿತ್ತು. ಎಲ್ಲಿ ಕೆಲಸನ ಸಿಗ್ತಾ ಇಲ್ಲ, ಅದಕ್ಕೆ ಕೇಳ್ಬೇಕಾಗಿತ್ತು. ಏನ್ ಓದಿದ್ರಾ? ನಮ್ದು PUC ಆಗಿದೆ. PUC ಆಗಿ ಕೆಲಸ ಹುಡುಕ್ತಾ ಇದ್ರಾ? ಏನ್ ಕೆಲಸ ಹುಡುಕ್ತಾ ಇದ್ರಾ? ಯಾವ ಜಾಬ್ ಹುಡುಕ್ತಾ ಇದ್ದು. ಇನ್ನು ಕೆಲ್ಸಕ್ಕೂ ಗೌರ್ಮೆಂಟ್ ಹಾಕಿದ್ದೇವೆ. ಈ ದಿನ ನಾವು ಇದು ಜ್ಯುವೆಲರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಈಗ ಮೊನ್ನೆ ಬಿಟ್ಟೆ ಕೆಲಸ ದೀಪಾವಳಿಗಲ್ಲಿ. ಈಗ ಬೇರೆ ಹುಡುಕ್ತಾ ಇದ್ದೆ, ಸದ್ಯ ಯಾವ ಸಿಕ್ತಿಲ್ಲ. ಏನ್ ಕೆಲಸ ಹುಡುಕ್ತಾ ಇದೀಯಪ್ಪ? ಇದ ಅಂಗಡಿಗಳೆಲ್ಲ ಹುಡುಕ್ತಾ ಇದ್ದೆ ಮೇಡಮ್. ಹೌದಾ? ಗೌರ್ಮೆಂಟ್ ಟ್ರೈ ಮಾಡ್ತಾ ಇದ್ದೇನೆ. ಗೌರ್ಮೆಂಟ್ಗೆ ಟ್ರೈ ಮಾಡ್ತಾ ಇದೀಯಾ? ರೈಟ್. ಸೊ ವಿಶಿಷ್ಟವಾದಂತ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದೀವಿ ಇಲ್ಲಿ. ಈಗ ಇವ್ರೇನು ನಮ್ಗೆ ಕಾಲ್ ಮಾಡಿದಾರಲ್ವಾ, ಸೆಕೆಂಡ್ PUC ಓದಿದ್ದಾರೆ, ಓದ್ಬಿಟ್ಟು ಜ್ಯುವೆಲರಿ ಶಾಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಜ್ಯುವೆಲರಿ ಶಾಪ್ ಅಲ್ಲಿ ವರ್ಕ್ ಮಾಡಿದ್ದಾರೆ.
ಈಗ ಗೌರ್ಮೆಂಟ್ ಜಾಬ್ನ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಈ ಗೌರ್ಮೆಂಟ್ ಜಾಬ್ ಟ್ರೈ ಮಾಡಬೇಕಾದನು ಮುಂಚಿತವಾಗಿ ಇದನ್ನು ಪ್ರಯತ್ನ ಪಡಬೇಕಾಗಿತ್ತು. ಆಗ ಪ್ರಯತ್ನ ಪಡೆದೇನೆ ಈಗ ಗೌರ್ಮೆಂಟ್ ಜಾಬ್ ಮಾಡ್ದೇನೆ ಎಲ್ಲೋ ಪ್ರೈವೇಟ್ ಅಲ್ಲಿ ವರ್ಕಲ್ಲಿ ಮಾಡಿ ಆ ಪ್ರೈವೇಟ್ ಜಾಬ್ ಅಲ್ಲಿ ಅವನಿಗೆ ಆಗಿರುವಂತಹ ತೊಂದರೆಗಳನ್ನು ನೋಡಿ ಇದಕ್ಕಿಂತ ಗೌರ್ಮೆಂಟ್ ಜಾಬ್ ಅಲ್ಲಿ ಹೋದ್ರೆ ಸೆಕ್ಯೂರ್ ಆಗಿರ್ತೀನಲ್ವಾ ಅಂತ ಮನಸ್ಥಿತಿ ಅವನಲ್ಲಿ ಬಂದಿರುವಾಗ ಈಗ ಅವನು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದಾನೆ. ಇದು ಏನಾಗುತ್ತೆ ಅಂದ್ರೆ ನಮ್ಮ ಪ್ರಯತ್ನಗಳನ್ನ ಮೊದಲಿನಿಂದಲೂ ಮಾಡ್ಕೊಂಡು ಬರಬೇಕು, ಒಂದು ವಿಚಾರ. ಎರಡನೇದು, ಸರ್ಕಾರಿ ಸಂಬಂಧಪಟ್ಟಂತ ಕೆಲಸಗಳು ನಿಮ್ಗೆ ಲಭ್ಯತೆಗಳಿಲ್ಲ, ಆ ಸರ್ಕಾರಿ ಕೆಲಸದ ಬಗ್ಗೆ ಚಿಂತೆ ಮಾಡೋದನ್ನ ಮೊದಲು ಬಿಟ್ಬಿಡಿ. ಎರಡನೇದಾಗಿ, ಯಾಕೆ ಜಾಬ್ ಸಿಗ್ತಾ ಇಲ್ಲ ನನಗೆ ಅಂತ ಹೇಳ್ತಿದ್ರೆ, 2016 ಏಪ್ರಿಲ್ ಅಲ್ಲಿ ಡೆಫಿನೆಟ್ಲಿ ನಿಮ್ಗೆ ಜಾಬ್ ಸಿಗುತ್ತೆ. ನಾನು ವೆರಿ ಕ್ಲಿಯರ್ ಆಗಿ ಒಂದು ಮಾತು ಹೇಳ್ತೀನಿ. ನಮಗೆ ಅಲ್ಲಿ ಇಲ್ಲಿ ಇನ್ನೊಬ್ಬರ ಹತ್ರ ದುಡಿಯೋದ್ ಬದಲಾಗಿ ಎಲ್ಲೋ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಅನ್ನು ಹಾಕೊಳ್ಳಿ. ಚಿಕ್ಕ ಪುಟ್ಟ ಬಿಸ್ನೆಸ್ ಅನ್ನು ಹಾಕೊಂಡ್ಬಿಟ್ಟು ಕೆಲಸ ಮಾಡಬೇಕು. ಇನ್ನೊಂದು ಹೇಳುತ್ತೆ, ಸಮುದ್ರೋಲ್ಲಂಘನ ಯೋಗ ಅಂತ ಇದೀವಿ. ಅದರ ಅರ್ಥ ಏನು? ತಾನು ಹುಟ್ಟಿದ ಪ್ರದೇಶದಿಂದ ಆ ಜಾಗವನ್ನ ಬಿಟ್ಟು ಬೇರೆ ಪ್ರದೇಶದಲ್ಲಿ ಹೋಗಿ ಜೀವನ ಮಾಡಿದಾಗ ಮಾತ್ರ ಅಭಿವೃದ್ಧಿಯನ್ನ ಹೊಂತಾನೆ. ಇದ್ದೂರಲ್ಲೇ ನಾವು ದುಡ್ಕೊಂಡು ತಿಂತೀನಿ ಅಂದ್ರೆ ಡೆಫಿನೆಟ್ಲಿ ನಿನ್ನ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಅದನ್ನು ಮರ್ತು ಬಿಡು. ಪ್ರತಿ ಮಂಗಳವಾರ ಹೋಗ್ಬೇಕು. ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನಾಭಿಷೇಕಗಳನ್ನ ಮಾಡಿಸು. ಗಣೇಶನಿಗೆ ಸಂಬಂಧಪಟ್ಟಂತ ಸಂಕಷ್ಟಿ ಬಂದಾಗ ಉಪವಾಸ ವ್ರತವನ್ನ ಮಾಡ್ಕೊಂಡ್ಬಿಟ್ಟು ಆತನನ್ನ ಧ್ಯಾನ ಮಾಡ್ತಾವ. ನಿನ್ನ ಲೈಫಲ್ಲಿ ಗಣೇಶನನ್ನ ನಂಬಿದ್ರೆ ನಿನ್ನ ಮುಂದಿನ ಜೀವನ, ಇಲ್ಲಾಂದ್ರೆ ಇಲ್ಲ. ಪ್ರಯತ್ನ ಪಡು, ಒಳ್ಳೇದಾಗ್ಲಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ ಹಾಸನದಿಂದ, ಗೌರವ್ ಅಂತ ಹೇಳಿ. ನಮಸ್ತೆ ಸರ್. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 3/8/1979. 3/8 ಹಾ 1979. ಸಮಯ ತಿಳಿಸಿ ಸರ್. ಸಮಯ 2ರಿಂದ 3 ಗಂಟೆ ಮಧ್ಯಾಹ್ನ. ಯಾವ ವಿಚಾರವಾಗಿ ಮಾತಾಡ್ಬೇಕಿತ್ತು? ಅದನ್ನ ಏನು ಉದ್ಯೋಗ ಮಾಡೋದು ಜೀವನದಲ್ಲಿ ಅಂತ ಗೊತ್ತಾಗ್ತಿಲ್ಲ, ಅದಕ್ಕಾಗಿ. ಗುರುಜಿ ಅವರು ಇದಾರೆ, ಕೇಳಿ. ಹಲೋ ಸರ್, ನಮಸ್ಕಾರ ಸರ್. ನೀವು ಹೇಳೋದು ನನಗೆ ನಿಜವಾಗ್ಲೂ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಸ್ವಲ್ಪ ವಾಲ್ಯೂಮ್ ನ ಜಾಸ್ತಿ ಮಾಡ್ಕೊಳ್ಳಿ, ಒಳ್ಳೇದು. ಹಲೋ ಹಲೋ, ಹೇಳ್ತೇನೆ ಸರ್. ಅದೇ ಕೇಳಿಸ್ತಾ ಇಲ್ಲ. ಹೇಳಿ ಈಗ. ಆಗಿದ್ದು ಏನು ಉದ್ಯೋಗ ಮಾಡೋದು ಜೀವನದಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕಾಗಿ ನಿಮ್ಮ ಹತ್ರ ಕೇಳ್ಬೇಕು ಅಂತ ಇದ್ದೆ ಗುರುಜಿ. ಏನು ಓದಿದಿರಾ? ನಾನು ಓದಿರೋದು ಸೆಕೆಂಡ್ PUC ಗಂಟೆ ಓದಿದ್ದೀನಿ. ಎಲ್ಲಿರೋದು ನೀವು? ಹಾಸನ ಡಿಸ್ಟಿಕ್, ಗೊರೂರು. ರೈಟ್, ಸರಿ. ಅದಕ್ಕೆ ಗುರುಜಿ ಟೈಮ್ ಹೇಳ ಇನ್ನೊಂದ್ಸರಿ. ಇಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ನೋಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ರಿ? ಹಿಂಗೆ ಮನೆ ಹತ್ರ ಇಲ್ಲಾದಂಗೆ ಇದೀನಿ. ಈ ಕೃಷಿ ಇಲಾಖೆಯಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ. ಕೃಷಿ ಇಲಾಖೆಯಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ರಾ? ಸೊ ಪರ್ಮನೆಂಟ್ ಜಾಬ್ ಅಲ್ಲ, ನಾನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಗೌರ್ಮೆಂಟ್ ಗೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ನ ಫಸ್ಟ್ ಕೌಂಟ್ ಮಾಡಿ ನೋಡಿದ್ರೆ ಗೌರ್ಮೆಂಟ್ ಜಾಬ್ ಇಲ್ಲ, ಒಂದು. ಎರಡನೇದು, ನಿಮಗೆ ರೈಟ್ ದಶಮ ಭಾವಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ನೋಡಬೇಕು. ಅದು ದಶಮಾಂಶದಲ್ಲಿ ವಿಶಿಷ್ಟವಾಗಿ ಗೋಚರವಾಗ್ತಾ ಇದೆ ಇಲ್ಲಿ. ರೈಟ್, ವೆರಿ ಗುಡ್ ಟೈಮ್ ಇಸ್ ಅಹೆಡ್. ತುಂಬಾ ಒಳ್ಳೆ ಕಾಲ ನಿಮಗೆ ಬರ್ತಾ ಇದೆ. 2016 ಜನವರಿ ಫೆಬ್ರವರಿಲಿ ರವಿ ದಶಾಭುಕ್ತಿ ಪ್ರಾರಂಭ ಆಗ್ತಾ ಇದೆ. ಒಂದು ವಿಚಾರ, ಈಗೇನೀಗ ನೀನು ಪ್ರೈವೇಟ್ ಸೆಕ್ಟರ್ ಗೌರ್ಮೆಂಟ್ ಸೆಕ್ಟರ್ ನಲ್ಲಿ ಆಸ್ ಎ ಟೆಂಪರರಿ ಎಂಪ್ಲಾಯ್ ಮಾಡ್ತಾ ಇದೆಯಲ್ವಾ, ದಯಮಾಡಿ ಅದನ್ನು ಮಾಡ್ತಾ ಬಾ. ಜೊತೆಗೆ ಒಂದು ಅಡಿಷನಲ್ ಆಗಿ ಬೇರೆ ಏನಾದರೂ ಒಂದು ಬಿಸ್ನೆಸ್ ಮಾಡ್ಕೊ. ತುಂಬಾ ಚೆನ್ನಾಗಿದೆ. ಅದು ಮುಂದಿನ ದಿನಗಳಲ್ಲಿ ಆ ಒಂದು ಗೌರ್ಮೆಂಟ್ ಹುದ್ದೆಗೆ ನೀವೇನು ಕಂಟಿನ್ಯೂ ಮಾಡ್ತಾ ಹೋದ್ರೆ ಪರ್ಮನೆಂಟ್ ಆಗುವ ಒಂದು ಚಾನ್ಸಸ್ ಇದೆ. ಡೆಫಿನೆಟ್ಲಿ ಟ್ರೈ ಮಾಡಿ. ನೀವು ಅನ್ಕೊಂಡಿರೋದು ಆಗಲ್ಲ ಅಂತ, ಬಟ್ ಡೆಫಿನೆಟ್ಲಿ ಚಾನ್ಸಸ್ ಇದೆ, ಪ್ರಯತ್ನ ಪಡಿ, ಒಳ್ಳೇದಾಗುತ್ತೆ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ಭಾಗ್ಯಲಕ್ಷ್ಮಿ ಅಂತ ಹೇಳಿ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿ ಮಾ, ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ. ಹೌದಾ? ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 1972. ಹೇಳಿಮಾ ಇನ್ನೊಂದ್ಸತಿ. 1972. ಹಾ, 10ನೇ ತಿಂಗಳು 11ನೇ ತಾರೀಕು. ಹಾ, ಬೆಳಗಿನ ಜಾವ 5 ಗಂಟೆ. 5 ಗಂಟೆಗಮ್ಮ? 5 ಗಂಟೆ 30 ನಿಮಿಷ. ಓಕೆ, ಯಾವ ವಿಚಾರವಾಗಿ ಮಾತಾಡ್ಬೇಕಿತ್ತು? ಅದೇ ಮನೆಯಲ್ಲಿ ಕಷ್ಟ, ತುಂಬಾ ಮನೆ ಪ್ರಾಬ್ಲಮ್. ಗುರುಜಿ ಅವರು ಇದಾರೆ ಮಾ, ಮಾತಾಡಿ. ಅಮ್ಮ ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಕಾಲ್? ಬೆಂಗಳೂರಿನಿಂದ. ಸರಿ, ಏನ್ ಕೇಳ್ಬೇಕಾಯ್ತಮ್ಮ? ಮನೆ ಬಗ್ಗೆ ಕೇಳಬೇಕಾಗಿತ್ತು ಸರ್. ಹೇಳಿಮ್ಮ, ಏನ್ ಕೇಳ್ಬೇಕಾಯ್ತು ಕೇಳಿ. ಅದೇ ಮನೆ ನಮ್ಮ ಮಕ್ಕಳು ಆಟ ಓಡಿಸ್ತಾರೆ, ಮನೆಗೆ ದುಡ್ಡು ಬರುತ್ತೆ, ನಿಲ್ಲಲ್ಲ. ಸಾಲ ಜಾಸ್ತಿ ಆಯ್ತದೆ. ಹೌದಾ? ರೈಟ್. ಸಾಲ ತಗೊಳ್ತೀವಿ, ಕೊಡಕ್
ಕಟ್ತೀವಿ ಆಗಲ್ಲ, ಬರೀ ಬಡ್ಡಿ 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 ಕಟ್ತೀವಿ ಅಷ್ಟೇ. ತುಂಬಾ ಕಷ್ಟಕ್ಕೆ ಬಂದ್ಬಿಡುತ್ತೆ ಸರ್. ಹೌದಾ? ರೈಟ್. ಇದು ವಿಶೇಷವಾಗಿ 2013ರಿಂದಲೇ ಇವರಿಗೆ ಸಮಸ್ಯೆಗಳು ಉಂಟಾಗ್ತಾ ಇರೋದು ಇವತ್ತು ನಿನ್ನೆದಲ್ಲ. 2013 ಇಂದನೇ ಈ ಸಮಸ್ಯೆಗಳು ಪ್ರಾರಂಭ ಆಗಿದೆ. ಯಾವಾಗ ಇವರಿಗೆ ಶುಕ್ರದಶೆ ಸ್ಟಾರ್ಟ್ ಆಯ್ತು, ಎಷ್ಟೋ ಜನ ಹೇಳ್ತಾರೆ ಶುಕ್ರದಶೆ ಸ್ಟಾರ್ಟ್ ಆದ್ರೆ ನಮಗೆ ಶುಕ್ರದಶೆ ಬಂತು ಅಂದ್ರೆ ನಮ್ಗೇನೋ ಅನುಕೂಲ ಅಂತ. ಬಟ್ ನಿಮ್ಮ ಒಂದು ಜಾತಕದಲ್ಲಿ ಶುಕ್ರದಶೆ ಸ್ಟಾರ್ಟ್ ಆಯ್ತು ಅನ್ನೋದಕ್ಕೆ ಇಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇರೋದು. ಅದೇ ಬಹಳ ಮುಖ್ಯ. ಯಾಕೆಂದ್ರೆ ಶುಕ್ರ ಹೋಗಿ ವ್ಯಯಭಾವದಲ್ಲಿ ಕೂತ್ಕೊಂಡಿದ್ದಾನೆ. ಇದೊಂದು ರೀತಿ ದಾರಿದ್ರ್ಯ ಯೋಗ. ನಿಜ ಹೇಳ್ಬೇಕಂದ್ರೆ ಈ ದಾರಿದ್ರ್ಯ ಯೋಗಕ್ಕೆ ಕಾರಣಕರ್ತನಾದಂತಹ ಶುಕ್ರ ವ್ಯಯಭಾವದಲ್ಲಿರೋದ್ರಿಂದ ನಿಮಗೆ ಈ ಸಮಸ್ಯೆಗಳು ಉಂಟಾಗ್ತವೆ. ಇದಕ್ಕೆ ಪರಿಹಾರೋಪಾದಿಯಲ್ಲಿ ಮಾಡಬೇಕಾದಂತ ಒಂದೇ ಒಂದು ಕ್ರಿಯೆ ಅಂತಂದ್ರೆ, ಪ್ರತಿ ಶುಕ್ರವಾರ ದಿನ ಸಾಯಂಕಾಲ ಲಕ್ಷ್ಮೀ ಪೂಜೆಯನ್ನ ಅಂದ್ರೆ ಕಳಸ ಸಮೇತವಾಗಿ ಲಕ್ಷ್ಮೀ ಪೂಜೆಯನ್ನ ಮಾಡಿಬಿಟ್ಟು ಆ ದಿನ ಸಾಯಂಕಾಲ ಹತ್ತಿರದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಔದುಂಬರ ಗಿಡ ಇರುತ್ತೆ. ಆ ಔದುಂಬರ ಗಿಡಕ್ಕೆ ಹಾಲು, ಬೆಲ್ಲದ ನೀರು ಇವೆರಡನ್ನು ಬೆರೆಸಿ ಸ್ವಲ್ಪ ಕೇಸರಿಯನ್ನ, ತಿನ್ನೋ ಕೇಸರಿಯನ್ನ ಹಾಕ್ಬಿಟ್ಟು ಆ ಒಂದು ಏನು ಬುಡಕ್ಕೆ ಎರಿಬೇಕು. ಎರೆದ್ಬಿಟ್ಟು ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಗಾಯತ್ರಿ ಸ್ತೋತ್ರವನ್ನ ಅಲ್ಲಿ ಹೇಳಬೇಕು. ಹೇಳಿದಾಗ ಡೆಫಿನೆಟ್ಲಿ ನಿಮ್ ಲೈಫಲ್ಲಿ ತನ್ನಷ್ಟಕ್ಕೆ ತಾನೇ ಹಣ ಅನ್ನೋದು ಉಳಿತಾ 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 ಹೋಗುತ್ತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲೂ ಕೂಡ ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮ ನೋಡ್ತಾ ಇರಿ, ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ನಮಸ್ಕಾರ. ಧನ್ಯವಾದ ಅಮ್ಮ ಕರೆ ಮಾಡಿದಕ್ಕೆ. ಗುರುಜಿ ನಾವು ಮತ್ತಷ್ಟು ಮಾತಾಡೋಣ. ಈಗ ಚಿಕ್ಕದೊಂದು ವಿರಾಮವನ್ನ ತೆಗೆದುಕೊಳ್ಳೋಣ. ಈಗ ಚಿಕ್ಕದೊಂದು ವಿರಾಮ, ನಂತರ ವಾಸ್ತು ಶುಭಮಸ್ತು ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಶ್ರೀ ವಾಸ್ತು ಶುಭಮಸ್ತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಒಬ್ರು ಕಾಲರ್ ಹೇಳಿದ್ದಾರೆ, ಮಂಜುನಾಥ್ ಅಂತ ಹೇಳಿ ಹಾಸನಿಂದ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 25/9/1981. 81. ಸಮಯ ತಿಳಿಸಿ. ಬೆಳಗ್ಗಿನ ಜಾವ 4:35. 4:35. ಯಾವ ವಿಚಾರವಾಗಿ ಮಾತಾಡಬೇಕಿತ್ತು? ಅದೇ ಉದ್ಯೋಗದ ವಿಚಾರವಾಗಿ ಮಾತಾಡ್ಬೇಕಾಯ್ತು. ಗುರುಜಿ ಅವರಿದ್ದಾರೆ ಸರ್, ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ನಮಸ್ತೆ. ಹೇಳಿ ಸರ್, ಹೇಳಿ. ಸರ್, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ಆಮೇಲೆ ಆ ಕೆಲಸ ಬಿಟ್ಬಿಟ್ಟೆ ನಾನಾಗೆ. ಆಮೇಲೆ ಲೆಕ್ಚರರ್ ಆಗಿದ್ದೆ. ನಾನಾಗೆ ಆ ಕೆಲಸ ಬಿಟ್ಬಿಟ್ಟೆ, MS ಮಾಡೋಣ ಅಂತ ಇದ್ರಲ್ಲಿ ಜರ್ಮನಿಲಿ. ಈಗ ದಟ್ಟ ದರಿದ್ರ ಯೋಗ ಬಂದು ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಿದೆ. ಅದೇ ಈಗ ಇದಿದೆ, ಚಂದ್ರದಶ ನಡೀತಾ ಇದೆ. ಅದ್ರದ್ದೇನಾದ್ರು ಫಲ ಸಿಗುತ್ತಾ? ವ್ಯಯಾಧಿಪತಿ ಹೇಳಿ. ಅದೇ ಲಗ್ನದಲ್ಲಿದ್ದಾನೆ, ಏನಾರು ಉದ್ಧಾರ ಆಗ್ಬೋದಾ ಏನೋ ನೋಡಿ ಗುರುಜಿ. ರೈಟ್. ಈಗ ನಮ್ಮ ಫ್ಯೂಚರ್ನ ನಾವು ಮೌಲ್ಡ್ ಮಾಡ್ಕೋಬೇಕಾದ್ರೆ ನಮಗೆ ನಮ್ದೇ ಆದಂತ ಕೆಲವೊಂದು ಧ್ಯೇಯಗಳು ಇರಬೇಕು ಅಂತ ಹೇಳ್ತೀವಿ. ಈ ಧ್ಯೇಯಗಳಿದ್ದಾಗ ನೀವು ಹೇಳೋ ಒಂದು ರೀತಿಯನ್ನ ನೋಡಿದ್ರೆ, ಫಸ್ಟ್ ಎಲ್ಲೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮಾಡ್ತಾ ಇದ್ದೆ, ನಾನು ಡ್ರಾಪ್ ಮಾಡಿದೆ. ಮತ್ತೆ ತದನಂತರ ಎಲ್ಲೋ ಸೇರ್ಕೊಂಡು ಹೈಯರ್ ಎಜುಕೇಶನ್ಗೆ ಹೋಗ್ಬೇಕಂತ ಹೋದೆ. ಹೈಯರ್ ಎಜುಕೇಶನ್ ಕಂಪ್ಲೀಟ್ ಆಯ್ತಾ ನಿಮ್ದು? ಅಲ್ಲ, ಹೋಗ್ಲೇ ಇಲ್ಲ. ತದನಂತರ ಎಲ್ಲೋ ಜಾಬ್ ಕಡೆ ಎಲ್ಲಿ ಟೋಟ್ಲಿ ಲೆಕ್ಚರರ್ ಆದೆ. ಎಲ್ಲಿ ನಿಮ್ಗೆ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಿಮ್ ಲೈಫ್ ಅಲ್ಲಿ ಎಲ್ಲಿ ಸಿಗ್ತಾ ಇಲ್ಲ ನಮ್ಗೆ. ಹೌದು, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಕಾರಣಾಂತರಗಳಿಂದ ಬಿಟ್ಬಿಟ್ಟೆ. ಅದೇ ಇಲ್ಲಿ ಕಾರಣಾಂತರಗಳಿಂದ ಬಿಡ್ಲಿಕ್ಕೆ ಒಂದು ಕಾರಣ ಬೇಕಲ್ಲ, ಏನೋ ಸುಮ್ಮನೆ ಬಿಡ್ಲಿಕ್ಕೆ ಆಗಲ್ಲ. ನೀವು ಹೇಳಿದ್ರಿ ಲಗ್ನದಲ್ಲಿ ಚಂದ್ರ ಇದ್ದಾನೆ ಅಂತ ಹೇಳಿದ್ರಿ. ಹೌದು, ಲಗ್ನದಲ್ಲಿ ಚಂದ್ರ ಇದ್ದಾನೆ, ಬಟ್ ಚಂದ್ರ ಯಾವ ನಕ್ಷತ್ರದಲ್ಲಿ ಇದ್ದಾನೆ ಅನ್ನೋ ಬಹಳ ಮುಖ್ಯ ಅಲ್ಲಿ ನಮಗೆ. ಅದೇ ಕೇತು ನಕ್ಷತ್ರದಲ್ಲಿ ಅಲ್ವಾ? ಕೇತು ಅಂದ್ರೆ ಏನು? ಈಸ್ ಎ ಪ್ಲಾನೆಟ್ ಆಫ್ ಅಬ್ಸ್ಟ್ರಕ್ಷನ್ಸ್. ಪ್ರತಿಯೊಂದ್ರಲ್ಲೂ ನೀವು ಜಾಬ್ ಬಿಡ್ಲಿಕ್ಕೂ ಮೇನ್ ರೀಸನ್ಸ್ ಏನಿರುತ್ತಂದ್ರೆ, ಅಲ್ಲಿರುವಂತ ಅಟ್ಮಾಸ್ಫಿಯರ್ ನಿಮ್ಗೆ ಯಾವತ್ತೂ ಸೆಟ್ ಆಗಲ್ಲ. ಕಲೀಗ್ಸ್ ಆಗಿರ್ಬೋದು, ಅಥವಾ ಅಲ್ಲಿರುವಂದು ಅಡ್ಮಿನಿಸ್ಟ್ರೇಟಿವ್ ಫೀಲ್ಡ್ ಆಗಿರ್ಬೋದು, ಯಾವತ್ತೂ ನಿಮ್ಗೆ ಅದು ಶೂಟ್ ಆಗಲ್ಲ ನಿಮ್ಗೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನೀವು ಏನೇ ಎಜುಕೇಶನ್ ಇಸ್ ಡಿಫರೆಂಟ್, ಮಾಡಬೇಕಾದಂತ ಪ್ರೊಫೆಷನಲಿಸಮ್ ಹೇಗಿರ್ಬೇಕು ಅಂದ್ರೆ, ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವಂತಹ ವಿಶಿಷ್ಟವಾದಂತಹ ಒಂದು ಗುಣ ಏನಂದ್ರೆ ಅಟ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಅವನಿಗೆ ಮನಸ್ಸಿಗೆ ತುಂಬಾ ಮೃದುವಾದಂತಹ ಸಂತೋಷವನ್ನು ನೀಡುವಂತಹ ಅಂತ ಒಂದು ಮೀಡಿಯಾ ಅಂದ್ರೆ ಅಂತ ಒಂದು ಬಿಸ್ನೆಸ್ಗೆ ನೀವು ಕೈ ಹಾಕ್ಬೇಕೀಗ.
ಯಾವ ಬಿಸ್ನೆಸ್ಗಳು ಆ ಥರ ಇರ್ತವೆ? ಐದರ್ ದ ಫಿಲಿಂ ಫೀಲ್ಡ್ ಅಥವಾ ಆರ್ಟಿಸ್ಟಿಕ್ ಆರ್ಟ್, ಏನಾದರೂ ಒಂದು ಕಲೆ, ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಅಥವಾ ಫಿಲಿಂ ಡಿಸ್ಟ್ರಿಬ್ಯೂಷನ್ಸ್ ಆಗಿರ್ಬೋದು. ಇಂಥ ಒಂದು ಸಬ್ಜೆಕ್ಟ್ ಅಲ್ಲಿ ನೀವು, ಇಲ್ಲಾಂದ್ರೆ ಟೆಲಿವಿಷನ್ ಶಾಪ್ಸ್ ಆಗಿರ್ಬೋದು, ಮೊಬೈಲ್ ಶೋರೂಮ್ಸ್ಗಳಾಗಿರ್ಬೋದು, ಮನುಷ್ಯನಿಗೆ ಅದನ್ನ ಕಂಡ್ರೆ ತುಂಬಾ ಆಸೆ. ಅಂತ ಒಂದು ಬಿಸ್ನೆಸ್ ಅಲ್ಲಿ ನೀವು ಈಲ್ಡ್ ಆದ್ರೆ ಮಾತ್ರ ಡೆಫಿನೆಟ್ಲಿ ಲೈಫಲ್ಲಿ ಸಕ್ಸಸ್ ಆಗ್ತೀರಾ. ಇನ್ ದಿ ಮೀನ್ ಟೈಮ್ ನಿಮ್ಮಲ್ಲಿರುವಂತಹ ಕೆಲವೊಂದು ಗುಣಗಳನ್ನ ಮೊದಲು ಬಿಡಬೇಕಾಗುತ್ತೆ. ಆ ಗುಣಗಳನ್ನ ಬಿಡಬೇಕಂದ್ರೆ ಏನ್ ಮಾಡಬೇಕು? ಪ್ರತಿನಿತ್ಯ ಪ್ರಾಣಾಯಾಮ, ಅದು ಬಹಳ ಮುಖ್ಯ. ತದನಂತರ ಗಣೇಶನ ಪೂಜೆ ಇಲ್ದೇನೆ ಹೊರಗಡೆ ಕಾಲು ಇಡ್ಲಿಕ್ಕೆ ಹೋಗ್ಲೇಬೇಡಿ. ನೀವು ಎಲ್ಲಿವರೆಗೂ ಆತನನ್ನ ನೀವು ಆರಾಧನೆ ಮಾಡ್ತಿರೋ ಅಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ನೀವು ಸುಖ ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ನೆನ್ಪಿಟ್ಕೊಳ್ಳಿ, ನೀವೇ ಹೇಳ್ತಿದ್ದೀರಾ ಚಂದ್ರ ಕೇತು ನಕ್ಷತ್ರದಲ್ಲಿದ್ದಾನಂತ. ಕೇತು ತತ್ವ ಏನು? ಆ ಕೇತು ತತ್ವ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಆ ಗೊತ್ತಿರುವುದರಿಂದ, ಆ ಕೇತು ತತ್ವಗಳು ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಅನೇಕ ಅಡೆತಡೆಗಳು ಉಂಟಾಗ್ತವೆ. ದಯಮಾಡಿ ನೀವು ಗಣೇಶನ ಆರಾಧನೆ ಮಾಡ್ಕೊಂಡು ಬಂದಾಗ ನಿಮ್ಮಲ್ಲಿ ದ ಎನರ್ಜಿ ವಿಲ್ ಗೆಟ್ ಮಲ್ಟಿಪ್ಲೈಡ್. ಅವಾಗ ನೀವು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಪ್ಲೀಸ್ ಕೈಂಡ್ಲಿ ಗೋ ಹೆಡ್. ಒಳ್ಳೆದಾಗಲಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರುಜಿ ಮತ್ತೊಬ್ರು ಕಾಲರ್ ಹಿಡಿದ್ದಾರೆ, ಪೂರ್ಣಿಮಾ ಅಂತ ಹೇಳಿ. ನಮಸ್ತೆ ಮಾ. ಹಲೋ ಮೇಡಮ್. ನಮಸ್ತೆ ಮಾ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 11/3/1988 ಮಧ್ಯಾಹ್ನ 12:30 ಸಮಯ. 12:30 ಸಮಯ. ಯಾವ ವಿಚಾರವಾಗಿ ಮಾತಾಡ್ಬೇಕಿತ್ತು ಮೇಡಮ್? ಗೌರ್ಮೆಂಟ್ ಕೆಲಸ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಓಕೆ ಮಾ, ಗುರುಜಿ ಇದಾರೆ, ಮಾತಾಡಿ. ಅಮ್ಮ ನಮಸ್ತೆ. ನಮಸ್ತೆ ಸರ್. ಆಯ್ತು. ಸೊ ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ತಿದ್ಯಾನಮ್ಮ? ಹೌದು ಸರ್. ಏನು ಓದಿರೋದು? ITI ಮತ್ತೆ PUC ಕಂಪ್ಲೀಟ್ ಆಗಿದೆ. ರೈಟ್, ITI ಮತ್ತು PUC ಕಂಪ್ಲೀಟ್ ಆಗಿದೆ. ಸೊ ಗೌರ್ಮೆಂಟ್ ಕೆಲಸ ನಿನಗೆ ಇನ್ಫ್ಲೂಯೆನ್ಸ್ ಆಗ್ಬೇಕಂದ್ರೆ ಕಾರಣ ಏನಂದ್ರೆ, ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ರು ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ, ಆಯ್ತಾ? ಯಾರಿದ್ದಾರೆ? ನಮ್ಮ ಸೋದರ ಮಾವ ಇದ್ದಾರೆ. ಸೊ ಅವ್ರದ್ದು ಇನ್ಫ್ಲೂಯೆನ್ಸ್ ನಿನ್ ಮೇಲಿದೆ. ಅವ್ರದ್ದು ಇನ್ಫ್ಲೂಯೆನ್ಸ್ ನಿನ್ ಮೇಲಿದೆ. ಯಾಕಂದ್ರೆ ಇಲ್ಲಿದೆ ತೃತೀಯ ಭಾವಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ವಿಶೇಷವಾಗಿ ರವಿ ಕೂತ್ಕೊಂಡಿದ್ರೆ ಭಾತೃತ್ವ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಸಂಬಂಧಪಟ್ಟಂತೆ ಯಾರೋ ಒಬ್ಬ ವ್ಯಕ್ತಿ ಗೌರ್ಮೆಂಟ್ ಇನ್ಫ್ಲೂಯೆನ್ಸ್ ಇದೆ. ಆ ಇನ್ಫ್ಲೂಯೆನ್ಸ್ ಈ ಮಗು ಮೇಲಿದೆ. ಬಟ್ ಈ ವಿಲ್ ನೆವರ್ ಗೆಟ್ ಗೌರ್ಮೆಂಟ್ ಜಾಬ್. ಆ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡೋದು ಸದ್ಯಕ್ಕೆ ಬಿಟ್ಬಿಡಿ. ಒಳ್ಳೆ ಮಾತದು. ಎರಡನೇದು, ಈಗ ನಡೆಯುವಂತ ದಶಾಭುಕ್ತಿಗಳನ್ನ ನೋಡಿದ್ರೆ, ನೋಡಿ ಇಲ್ಲಿ ಕೂಡ ಇನ್ಫ್ಲೂಯೆನ್ಸ್ ಇದೆ. ಸೂರ್ಯ ದಶೆ ನಡೀತದೆ, ರವಿ ದಶೆ ನಡೀತದೆ. ರವಿ ದಶೆ ನಡೆದಾಗ ರಾಜಧಾನ ತಿನ್ಬೇಕು ಅಂತ ಆಶಾಕಾಂಕ್ಷೆಗಳು ಹುಟ್ಕೊಳ್ಳೋದು ಸಹಜನೇ. ಅಪಾರ್ಚುನಿಟೀಸ್ ಅನ್ನೋದು ಒಂದು ಕ್ರಿಯೇಟ್ ಆಗುತ್ತೆ. ಈಗ ಇಟ್ಸ್ ಅ ಫೇಕ್ ಅಪಾರ್ಚುನಿಟಿ ಆಕ್ಚುಲಿ ಹೇಳ್ಬೇಕಂದ್ರೆ. ಸಾಕಷ್ಟು ಹಣ ಕೊಟ್ಟು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತೀವಿ, ಆದ್ರೂ ಗೌರ್ಮೆಂಟ್ ಜಾಬ್ ಸಿಗುವಂತ ಚಾನ್ಸಸ್ಗಳಿಲ್ಲ. ಆಕಸ್ಮಿಕವಾಗಿ ಗೌರ್ಮೆಂಟ್ ಜಾಬ್ಗೆ ಸಿಕ್ಕರೆ ಕೂಡ ಜಾಯಿನ್ ಆಗಿ ವಿತಿನ್ ಶಾರ್ಟ್ ಸ್ಪ್ಯಾನ್ ಆಫ್ 1.5-2 years ಒಳಗಡೆ ಮತ್ತೆ ನೀವು ಅಲ್ಲಿಂದ ಹೊರಗಡೆ ಬರಬೇಕು. ಇಂಥ ಪರಿಸ್ಥಿತಿ ಇರುತ್ತೆ. ಅದ್ರ ಬದಲಾಗಿ ITI ಹೋಲ್ಡರ್ಸ್ ಅಂತ ಹೇಳ್ತೀರಾ, ಇಲ್ಲಾದ್ರೂ ಒಂದು ಒಳ್ಳೆ ಫಾರ್ಮಲ್ಲಿ ಒಂದು ಉದ್ಯೋಗವನ್ನು ಹುಡ್ಕೊಳ್ಳಿಕ್ಕೆ ಬಹಳ ಮುಖ್ಯ. ಇದಕ್ಕೊಂದು ವಿಶಿಷ್ಟವಾದಂಥ ಪರಿಹಾರನ ಬರ್ಕೊಳ್ಳಮ್ಮ, ಬಹಳ ಮುಖ್ಯ. ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೆ, ವಿಶೇಷವಾಗಿ ಭಾನುವಾರದ ದಿನ ಅಂದ್ರೆ ಶನಿವಾರದ ದಿನ ನೀವು ಗೋಧಿಯನ್ನು ನೆನೆ ಹಾಕ್ಬಿಟ್ಟು, ಭಾನುವಾರದ ದಿನ ಅದಕ್ಕೆ ಬೆಲ್ಲವನ್ನ ಸೇರಿಸ್ಬಿಟ್ಟು ಅದನ್ನ ಪಾಯಸ ಮಾಡಿಬಿಟ್ಟು ಬಾಳೆಹಣ್ಣನ್ನ ಅದಕ್ಕೆ ಸೇರಿಸಿ, ಕಪ್ಪು ಹಸು ನಾನು ಹೇಳಿದ್ದೀನಿ, ಬಿಳಿ ಹಸು ಬೇಡ, ಕಪ್ಪು ಹಸುನೇ ತಗೋಬೇಕಿಲ್ಲ, ತಗೊಂಡ್ಬಿಟ್ಟು ಅದಕ್ಕೆ ನೀವು ಆ ಒಂದು ಏನು ಬಾಳೆ ಎಲೆಯಲ್ಲಿ ಅದನ್ನ ಹಸುವಿಗೆ ತಿನ್ನಿಸ್ಬಿಟ್ಟು ಹಸುವಿನ ಪೂಜೆಯನ್ನ ಮಾಡ್ಕೊಳ್ತಾ ಬನ್ನಿ. ಕನಿಷ್ಠ ಅಂದ್ರೂ ಕೂಡ 19 ವಾರಗಳ ಕಾಲ ಮಾಡ್ಕೊಂಡು ಬನ್ನಿ. ಆ ಇನ್ಫ್ಲೂಯೆನ್ಸ್ ನಿಮ್ಮನ್ನ ಎಲ್ಲ ಒಂದ್ ಕಡೆ ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಂತ ಮುಖ್ಯ ದ್ವಾರಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ. ಆಮೇಲೆ ನೆಕ್ಸ್ಟ್ ನೀವು ಟ್ರೈ ಮಾಡಿದ್ರೆ ಚಾನ್ಸಸ್ ಸಿಗುತ್ತೆ. ಒಳ್ಳೆದಾಗ್ಲಿ. ಧನ್ಯವಾದ ಅಮ್ಮ ಕರೆ ಮಾಡಿದಕ್ಕೆ. ಗುರುಜಿ ಮತ್ತೊಬ್ರು ಕಾಲರ್ ಹಿಡಿದರೆ, ಕೊಪ್ಪಳದಿಂದ ವನ್ಕೇರಪ್ಪ ಅಂತ ಹೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ, ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ನ ಮಗನ ಬಗ್ಗೆ ಮಾತಾಡೋಕಾಯ್ತ್ರಿ. ಮಗನ್ ಬಗ್ಗೆನಾ? ಹ್ಞೂನ್ರಿ. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಹುಟ್ಟಿದ ದಿನಾಂಕ 22/9/1990 ಮೇಡಮ್. 22/9/1990. 90. ಸಮಯ ತಿಳಿಸಿ. ರಾತ್ರಿ 9:30 ಶನಿವಾರ ರಾತ್ರಿ. ಓಕೆ. ಯಾವ ವಿಚಾರವಾಗಿ ಮಾತಾಡ್ಬೇಕಿತ್ತು? BE ಕಂಪ್ಯೂಟರ್ ಸೈನ್ಸ್ ಮುಗಿದಿದೆ ಮೇಡಮ್, ಬೆಂಗಳೂರಲ್ಲಿ ಇದ್ದಾನೆ, ಇನ್ನವರೆಗೆ ನೌಕರಿ ಆಗ್ತಾ ಇಲ್ಲ. ಓಕೆ ಓಕೆ, ಗುರುಜಿ ಅವರು ಇದ್ದಾರೆ, ಮಾತಾಡಿ. ಸರ್ ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ರೈಟ್. ಹುಡುಗ BE ಕಂಪ್ಯೂಟರ್ ಸೈನ್ಸ್ ಮುಗಿಸಿದಾನೆ, ಬೆಂಗಳೂರಿನಲ್ಲಿ ಇದ್ದಾನೆ. ಯಾವ ಇಯರ್ ನಲ್ಲಿ ಕಂಪ್ಲೀಟ್ ಮಾಡಿದ್ದು? ಹೋದ ವರ್ಷ 2013 ಗುರುಜಿ. 2013 ನಲ್ಲಿ. ಕ್ಯಾಂಪಸ್ ಸೆಲೆಕ್ಷನ್ ಆಗ್ಲಿಲ್ಲರಿ ಮೇಡಮ್. ರೈಟ್. ದಯಾನಂದ ಸಾಗರ್ ಕಾಲೇಜಿನಲ್ಲಿ ಓದಿದಾನ್ರಿ ಸರ್.
ಈಗ ಎಲ್ಲಿದ್ದಾನೆ? ದಯಾನಂದ ಸಾಗರ್ ಕಾಲೇಜ್ ಹತ್ರನೇ ಇದ್ದಾನ? ಅಲ್ಲೇ ಇದು ವಿಶ್ವೇಶ್ವರ ಲೇಔಟ್ ನೇತ್ರ ಇರ್ತಾನ್ರಿ. ಈಗ ಮತ್ತೆ ಬ್ಯಾಂಕಿನ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ ಸರ್. ಹೌದಾ? ಹ್ಞೂ. ರೈಟ್. ಸೊ ಈ ಹುಡುಗನಿಗೆ ಗವರ್ಮೆಂಟ್ ಅಪರ್ಚುನಿಟೀಸ್ಗಳು ದೂರ ಆಯ್ತು. 2018ರಲ್ಲಿ ನೋಡಿ, 2018 ಬರಬೇಕು, ಲೈಫಲ್ಲಿ ಸಕ್ಸಸ್ ಆಗ್ಬೇಕು. 2018 ಸಕ್ಸಸ್ ಇಲ್ಲ. ಇನ್ನು 3 ವರ್ಷಗಳ ಕಾಲ ಹುಡುಗನಿಗೆ ಅದು ಹೇಳ್ತಾರಲ್ಲ, ತ್ರಿಶಂಕು ಸ್ವರ್ಗ ಅಂತ ಹೇಳ್ತಾರಲ್ಲ, ಆ ರೀತಿಯ ಪರಿಸ್ಥಿತಿ ಇವನಿಗೆ ಜೀವನದಲ್ಲಿದೆ. ಸೊ ಇದಕ್ಕೆ ನೀವು ಮಾಡ್ಬೇಕಾಯ್ತು, ನಮ್ಮ ಆಫೀಸ್ ಕೂಡ ಅಲ್ಲೇ ಇರೋದು, ದಯಾನಂದ ಸಾಗರ್ ಕಾಲೇಜ್ ಹತ್ರನೇ ನಮ್ಮ ಆಫೀಸ್ ಇರೋದು. ಸಾಧ್ಯವಾದಷ್ಟು ಆಫೀಸ್ಗೆ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಒಂದ್ಸರಿ ಬಂದು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೇಳಿ. ಕಾರಣ ಏನಂದ್ರೆ ಶ್ರೀವಾಸ್ತವ ಸಂಸ್ಥೆಯಲ್ಲಿ ಕೂಡ ಜಾಬ್ ಆಪರ್ಚುನಿಟೀಸ್ ಇದಾವೆ. ಸೊ ದಯಮಾಡಿ ಆ ಹುಡುಗನಿಗೆ ಒಂದ್ಸರಿ ಬಂದು ನನ್ ಮೀಟ್ ಮಾಡ್ಲಿಕ್ಕೆ ಹೇಳಿ, ಒಳ್ಳೇದಾಗುತ್ತೆ. ನಮಸ್ಕಾರ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರುಜಿ, ನಾವು ಮತ್ತಷ್ಟು ಮಾತಾಡೋಣ. ಈಗ ಚಿಕ್ಕದೊಂದು ವಿರಾಮವನ್ನ ತೆಗೆದುಕೊಳ್ಳೋಣ. ಈಗ ಚಿಕ್ಕದೊಂದು ವಿರಾಮ ನಂತರ ಶ್ರೀವಾಸ್ತು ಶುಭಮಸ್ತು ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ವಾಸ್ತು ಶುಭಮಸ್ತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಶ್ರೀವಾಸ್ತು ಲಕ್ ಸಂಸ್ಥೆ ಕಡೆಯಿಂದ ಸಾಕಷ್ಟು ಸೆಮಿನಾರ್ಗಳನ್ನ, ವರ್ಕ್ಶಾಪ್ಗಳನ್ನ ನೀವು ಕಂಡಕ್ಟ್ ಮಾಡ್ತೀರಾ. ಈ ಬಾರಿ ಯಾವ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಿದ್ದೀರಾ? ಶ್ರೀವಾಸ್ತು ಲಕ್ ಸಂಸ್ಥೆ ವರ್ಕ್ಶಾಪ್ ಅನ್ನು ಕಂಡಕ್ಟ್ ಮಾಡ್ತಾ ಇದೆ. ಈ ಹಿಂದೆ ಒಂದು 10 ವರ್ಕ್ಶಾಪ್ಗಳನ್ನ ಕಂಡಕ್ಟ್ ಮಾಡಿ, ಬೇರೆ ಬೇರೆ ಎಲ್ಲ ವರ್ಕ್ಶಾಪ್ ಆಗಿದ್ದಾವೆ. ಬಟ್ ವಿಶೇಷವಾಗಿ ಸರ್ಟಿಫೈಡ್ ಕೋರ್ಸ್ ಅಂತಂದೇಳಿ 10 ವರ್ಕ್ಶಾಪ್ಗಳನ್ನ ಮಾಡಿದ್ವಿ ನಾವು. ಇದು ನಡೀತಾ ಇರೋದು 11ನೇ ವರ್ಕ್ಶಾಪ್ ಅನ್ಕೊಳ್ತೀನಿ ನಾನು. ಈ ವರ್ಕ್ಶಾಪ್ನ ವೈಶಿಷ್ಟ್ಯತೆ ಏನು? ಎಲ್ಲರೂ ಕಂಡಕ್ಟ್ ಮಾಡ್ತಾರೆ ವರ್ಕ್ಶಾಪ್ಗಳನ್ನ, ಅದೇ ತರ ಯತೀಂದ್ರ ಸಾಯಿ ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ ಅನ್ನೋ ಸ್ಥಿತಿ ಅಲ್ಲ ಇಲ್ಲಿ ಇದೆ. ಏನು ವಿಶೇಷತೆ ಇದೆ? ಜ್ಯೋತಿಷ್ಯ ಅಂತ ನಾವೇನು ಇವತ್ತು ಕಲಿತಾ ಇದೀವಲ್ವಾ, ಶಾಸ್ತ್ರಬದ್ಧವಾಗಿ ನಾವು ಕಲೀಲೇಬೇಕು, ಒಪ್ಕೊಳ್ಳೇಬೇಕು. ಶಾಸ್ತ್ರಬದ್ಧವಾಗಿ ಕಲಿತರು ಕೂಡ ಅದನ್ನ ನಾವು ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ತತ್ಕ್ಷಣವೇ ಒಂದು ಜಾತಕವನ್ನು ನೋಡಿದಾಗ ಮತ್ತು ಅವರ ದಶಾಭುಕ್ತಿಗಳನ್ನು ನೋಡಿದಾಗ ಮತ್ತು ವಿಶಿಷ್ಟವಾದಂತಹ ದಶಾಂಶ ನವಾಂಶಗಳನ್ನು ನೋಡಿದಾಗ ಈ ವ್ಯಕ್ತಿಯ ಜೀವನ ಮುಂದೆ ಯಾವ ರೀತಿಯಲ್ಲಿ ರೂಪುಗೊಳ್ಳುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಯ್ತು. ಪ್ರಮುಖವಾದಂತ ಒಂದು ಪ್ರಶ್ನೆ ಅಲ್ಲಿ. ಇದನ್ನ ಯಾವ ರೀತಿಯಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ? ಅದಕ್ಕೆ ವೈಜ್ಞಾನಿಕ ದೃಷ್ಟಿಕೋನ ಅಂತ ಹೇಳ್ತೀನಿ. ವೈಜ್ಞಾನಿಕ